ಸೋ ಲಾಂಗ್ ಒಂದು 10 to 15 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್. ಸೊ ಇದು ಅಷ್ಟೇ ಮಾಡಿಸೋದ್ರೆ ಟೂಲ್ಸ್ ಆಫ್ ಟೈಟನ್ಸ್ ಅನ್ನೋ ಬ್ರಷ್ ಸೆಟ್, ವಾಟರ್ ಪ್ರೂಫ್ ಐಲೈನರ್ ಫ್ರಮ್ ಟ್ರೆಡಿಷ್ನಲ್ ಲುಕ್. ಅಂದರೆ ಕಾಜಲ್ ಈಸ್ ಮಸ್ಟ್ ಖಾಲಿ ಆಗ್ತಾ ಬರ್ತಿದೆ, ಬಟ್ ಐ ಡೋಂಟ್ ಲೈಕ್ ದಿಸ್ ಶೇಡ್. ಯು ಶುಡ್ ಟೇಕ್ ದ ರಿಸ್ಕ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿನಿ. ಸೊ ಇವತ್ತು ನಾನೊಂದು ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಮಾಡಿದ್ದೀನಿ. ಆಫ್ಟರ್ ಸೋ ಲಾಂಗ್, ರಿಯಲಿ ಆಫ್ಟರ್ ಅ ಮಂತ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ನಾನು ಏನು ವಿಡಿಯೋ ಮಾಡಿದ್ದೆ ಗೆಟ್ ರೆಡಿ ವಿತ್ ಮೀ, ದಟ್ ಟು ವೆರಿ ಸಿಂಪಲ್ ಆ್ಯಂಡ್ ಎಲಿಗೆಂಟ್. ಜಸ್ಟ್ ನೀವೊಂದು 10 to 15 ಮಿನಿಟ್ಸಲ್ಲಿ ಮಾಡ್ಕೋಬೋದು ಈ ಒಂದು ಮೇಕಪ್ ಲುಕ್ನ. ಆ್ಯಂಡ್ ನಾನು ಈ ಒಂದು ಮೇಕಪ್ ಲುಕ್ಕಲ್ಲಿ ಯೂಸ್ ಮಾಡಿರೋವಂಥ ಪ್ರಾಡಕ್ಟ್ಸ್ ಎಲ್ಲ ಅಫೋರ್ಡಬಲ್ ಪ್ರಾಡಕ್ಟ್ಸೇ. ಸೊ ಈ ರೀತಿಯಾಗಿ ನನ್ನ ಒಂದು ಮೇಕಪ್ ಲುಕ್ ಟರ್ನ್ಔಟ್ ಆಗಿದೆ. ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತು ನಾನು ನಮ್ಮ ಅಕ್ಕ ಸೀರೆನ ಹಾಕ್ಕೊಂಡಿರೋದು, ಹಾಗಾಗಿ ಇದು ಒಂಥರ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಐ ಆಮ್ ರಿಯಲಿ ಸೋ ಕ್ಲೋಸ್ ಟು 1K ಸಬ್ಸ್ಕ್ರೈಬರ್ಸ್. 1K ರೀಚ್ ಆಗೋದಕ್ಕೆ ಐ ನೀಡ್ ಯೋರ್ ಹೆಲ್ಪ್. ಸೊ ಪ್ಲೀಸ್ ಮೇಕ್ ಶೋರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇಫ್ ಯು ಹ್ಯಾವ್ ಆಲ್ರೆಡಿ ಸಬ್ಸ್ಕ್ರೈಬ್ಡ್, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ದೆನ್ ಕಂಟಿನ್ಯೂ ವಾಚಿಂಗ್ ದಿಸ್ ವಿಡಿಯೋ. ಈ ಲುಕ್ನ ನಾನು ಹೇಗೆ ಕ್ರಿಯೇಟ್ ಮಾಡಿದೆ ಅಂದ್ಬಿಟ್ಟು ನೋಡ್ಕೊಂಡು. ಸಬ್ಸ್ಕ್ರೈಬರ್ಸ್ ಆಗಿದ್ದ ಖುಷಿಗೆ ಲೆಟ್ ಮಿ ಮೇಕ್ ಒನ್ Q&A ವಿಡಿಯೋ ಥರ. ನಿಮಗೇನಾದರೂ ನನ್ನ ಮೇಲೆ ಕ್ವೆಶನ್ಸ್ ಇದ್ದರೆ ಪ್ಲೀಸ್ ನಿಮ್ಮ ಕಮೆಂಟ್ಸ್ನ ಈ ವಿಡಿಯೋದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ಇವತ್ತು ಸುಮ್ಮನೆ ಹಾಗೆ ನಾನು ಎಲ್ಗೂ ಹೋಗ್ತಾ ಇಲ್ಲ, ಫಂಕ್ಷನ್ಸ್ ಇಲ್ಲ, ಏನೂ ಇಲ್ಲ, ಬಟ್ ಜಸ್ಟ್ ರೆಡಿ ಆಗೋಣ ಆ್ಯಂಡ್ ವೀಡಿಯೋಸ್ ಮಾಡೋಣ ಅಂದ್ಬಿಟ್ಟು ಇವತ್ತು ರೆಡಿ ಆಗ್ತಾಯಿದ್ದೀನಿ. ಆ್ಯಂಡ್ ತುಂಬಾ ಲಾಂಗ್ ಇಂಟ್ರೊಡಕ್ಷನ್ ಆಯಿತು ಅಂತ ಅನಿಸುತ್ತೆ. ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಫಸ್ಟ್ ಸ್ಟೆಪ್ ಇಸ್ ಟು ಮಾಯ್ಶ್ಚರೈಸ್ ಯುವರ್ ಸ್ಕಿನ್. ಸೊ ನಾನಿಲ್ಲಿ ನಿವಿಯಾ ಅವ್ರದ್ದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಸ್ಕಿನ್ ಬಂದುಬಿಟ್ಟು ಡ್ರೈ ಟು ನಾರ್ಮಲ್, ಹಾಗಾಗಿ ಈ ಒಂದು ಮಾಯ್ಶ್ಚರೈಸರ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಮೇಕಪ್ ಮಾಡೋದಕ್ಕೂ ಮುಂಚೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಪ್ರೆಪ್ ಆಗಿರಬೇಕು. ಹಾಗಾಗಿ ಒಂದು ಥಿಕ್ ಲೇಯರ್ ಆಫ್ ಮಾಯ್ಶ್ಚರೈಸರ್ನೇ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಆ್ಯಸ್ ಮೈ ಸ್ಕಿನ್ ಈಸ್ ಸೂಪರ್ ಡ್ರೈ. ಸೊ ಈಗ ನನ್ನ ಮಾಯ್ಶ್ಚರೈಸರ್ ಡ್ರೈ ಆಗಿದೆ. ಈಗ ನಾನು ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಪ್ರೈಮರ್ಗೆ ಐ ಆಮ್ ಯೂಸಿಂಗ್ ಶುಗರ್ ಅವ್ರದ್ದು. ಆ್ಯಕ್ಚುಲಿ ಖಾಲಿ ಆಗಿಬಿಟ್ಟಿದೆ, ಬಟ್ ಇರೋ ಅಷ್ಟೇ ಯೂಸ್ ಮಾಡೋಣ. ಪ್ರೈಮರ್ ಏನು ಮಾಡುತ್ತೆ ಅಂತಂದರೆ, ನನಗೆ ಅಷ್ಟು ಗೊತ್ತಿಲ್ಲ ಮೇಕಪ್ ಬಗ್ಗೆ, ನಮ್ಮ ಅಕ್ಕ ಮೇಕಪ್ ಆರ್ಟಿಸ್ಟ್, ಬಟ್ ಸ್ಟಿಲ್ ನನಗೆ ಗೊತ್ತಿರೋ ಅಷ್ಟು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಒಂದು ಪೋರ್ಸ್ನ ಬ್ಲಾಕ್ ಮಾಡುತ್ತೆ ಆ್ಯಂಡ್ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ನನಗೇನು ಪೋರ್ಸ್ ಇಲ್ಲ, ಬಟ್ ಸ್ಟಿಲ್ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ನಾನು ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿರೋ ಥರ ನಾನು ಮೇಕಪ್ ಮಾಡ್ಕೊತಾ ಇದ್ದೀನಿ. ಇಫ್ ಎನಿ ಸ್ಟೆಪ್ ರಾಂಗ್ ಆಗಿದ್ದರೆ ಪ್ಲೀಸ್ ಫರ್ಗಿವ್ ಮೀ. ಆ್ಯಂಡ್ ಎಲ್ರದ್ದು ಒಂದೊಂದು ಥರ ಸ್ಟೈಲ್ ಇರುತ್ತೆ ಮೇಕಪ್ ಮಾಡೋದು. ಸೊ ನಾನು ಹೇಗೆ ಮಾಡ್ಕೊತೀನಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯೂಸಿಂಗ್ ಮಾರ್ಸ್ ಅವ್ರದ್ದು ಝೀರೋ ಬ್ಲೆಂಡ್ ಫೌಂಡೇಶನ್. ಇದ್ರದ್ದು ಶೇಡ್ ನೇಮ್ ಹೇಳೋದಾದರೆ 08 ಹನಿ ನೆಕ್ಟರ್. ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೆಟ್ ಫೌಂಡೇಶನ್ ಆಫ್ ಆಲ್. ಫಸ್ಟ್ ಟೈಮ್ ಐ ಆಮ್ ಯೂಸಿಂಗ್ ಬ್ರಷ್. ಓಕೆ, ಸೊ ಇದು ಅಷ್ಟೇ ಮಾರ್ಸ್ ಅವ್ರದ್ದೇ ಟೂಲ್ಸ್ ಆಫ್ ಟೈಟನ್ಸ್ ಅನ್ನೋ ಬ್ರಷ್ ಸೆಟ್ ಟು ಫೌಂಡೇಶನ್ ಬ್ರಷ್. ಆ್ಯಕ್ಚುಲಿ ಕಲರ್ ನೋಡಿ ತುಂಬಾ ಚೆನ್ನಾಗಿದೆ. ಡಾಟ್ ಆಗಿ ಇಟ್ಕೊಂಡು ಆ್ಯಂಡ್ ದೆನ್ ಐ ವಿಲ್ ಸ್ಟಾರ್ಟ್ ಬ್ಲೆಂಡಿಂಗ್. ಐ ಆಮ್ ಯೂಸಿಂಗ್ ಸೆಟ್ಟಿಂಗ್ ಸ್ಪ್ರೇ. ಇದು ಬಂದುಬಿಟ್ಟು ಫೇಸಸ್ ಕೆನಡಾ ಅವ್ರದ್ದು ಅಲ್ಟಿಮೇಟ್ ಪ್ರೋ ಮೇಕಪ್ ಫಿಕ್ಸರ್. ಇಲ್ಲಿ ಯೂಸ್ ಮಾಡ್ತಿರೋಂಥ ಎಲ್ಲ ಪ್ರಾಡಕ್ಟ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಯು ಕ್ಯಾನ್ ಚೆಕ್ ದೇರ್. ಸೊ ನಂಗೆ ಆ್ಯಕ್ಚುಲಿ ಗೊತ್ತಿಲ್ಲ ಬ್ರಷಲ್ಲಿ ಅದು ಹೆಂಗೆ ಬ್ಲೆಂಡ್ ಮಾಡೋದು ಅಂದ್ಬಿಟ್ಟು. ಐ ಆಮ್ ಟ್ರೈಯಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಸೊ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಈಗ ಕನ್ಸಿಲರ್ಗೆ ಐ ಆಮ್ ಯೂಸಿಂಗ್ NYB ಅವ್ರದ್ದು ಫುಲ್ ಕವರೇಜ್ ಕನ್ಸಿಲರ್ ಪ್ಯಾಲೆಟ್. ಸೊ ಇದರಲ್ಲಿ ಐ ಆಮ್ ಯೂಸಿಂಗ್ ದಿಸ್ ಶೇಡ್. ಸೊ ಐ ಆಮ್ ಯೂಸಿಂಗ್ ಕನ್ಸಿಲರ್ ಬ್ರಷ್.
ಕನ್ಸಿಲರ್ ಬ್ರಷ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇಂಥ ಜಾಗದಲ್ಲಿ ಕೂಡ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿ ಕೊಟ್ಟಿದೆ. ಆ್ಯಂಡ್ ಐ ಲವ್ಡ್ ಯೂಸಿಂಗ್ ಫೌಂಡೇಶನ್ ಆ್ಯಂಡ್ ಕನ್ಸಿಲರ್ ಬ್ರಷ್ ಎರಡೂ ನಂಗೆ ತುಂಬ ಇಷ್ಟ ಆಯಿತು. ಈಗ ನೆಕ್ಸ್ಟ್ ನಾನು ಪೌಡರ್ ಬ್ರಷ್ನ ತೊಗೊಂಡು Maybelline Fit Me ಅವ್ರದ್ದು ಐ ಆಮ್ ಯೂಸಿಂಗ್ ಕಾಂಪ್ಯಾಕ್ಟ್ ಪೌಡರ್ ಜಸ್ಟ್ ಟು ಸೆಟ್ ಕನ್ಸಿಲರ್. ನಾನು ಈ ಒಂದು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತೀನಿ. ಲುಕ್ ಅಟ್ ಮೈ ಬೇಸ್ ಮೇಕಪ್. ನಿಮಗೇನಾದರೂ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಹತ್ರ ಇವಾಗ ಇರೋವಂಥದ್ದು ಹೈ ಮೇಕಪ್ಗೆ ಯೂಸ್ ಮಾಡೋವಂಥ ಬ್ರಷಸ್. ಸೊ ಈಗ ಇಲ್ಲಿ 5 ಬ್ರಷಸ್ ಇದೆ. ಇದು ಬ್ಲೆಂಡಿಂಗ್ ಬ್ರಷ್ ಆ್ಯಂಡ್ ಇದು ಆ್ಯಂಗಲ್ ಬ್ರಷ್. ಸೊ ಇದು ಫ್ಲ್ಯಾಟ್ ಬ್ರಷ್. ಹಾಗೆ ಒಂದು ಗ್ಲಿಟರ್ ಶೇಡ್ನ ತೊಗೊಂಡು ಅಲ್ಲಿ ಜಸ್ಟ್ ಅಪ್ಲೈ ಅಷ್ಟೇ ವೆರಿ ಲೈಟಾಗಿ, ಬಿಕಾಸ್ ನನಗೆ ಐ ಶ್ಯಾಡೋ ಏನು ಮಾಡಬೇಕು ಅಂತ ಅನಿಸ್ತಿಲ್ಲ. ಹಾಗಾಗಿ ವಾಟರ್ ಪ್ರೂಫ್ ಐಲೈನರ್ ಫ್ರಮ್ ಇನ್ಸೈಟ್. ಸೊ ಹಾಕ್ಕೊಂಡು ಐ ವಿಲ್ ಬಿ ಬ್ಯಾಕ್. ಐಲೈನರ್ ಆಯಿತು. ನೆಕ್ಸ್ಟ್ ನಾನಿಲ್ಲಿ ಮಸ್ಕಾರಾಗೆ ಐ ಆಮ್ ಯೂಸಿಂಗ್ Miss Beauty ಅವ್ರದ್ದು ಮಸ್ಕಾರನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಕಾಜಲ್ ಹಾಕಬೇಕು ಅಂತ ಅಂದ್ಕೊಂಡೆ, ಮರ್ತೋಗಿ ಡೈರೆಕ್ಟ್ ಮಸ್ಕಾರ ಹಾಕ್ಕೊಂಡ್ಬಿಟ್ಟೆ. ಐ ಆಮ್ ಯೂಸಿಂಗ್ ರೆನೆ ಅವ್ರದ್ದು ಬ್ಯೂಟಿಫುಲ್ ಕಾಜಲ್. ಆ್ಯಂಡ್ ನೋಡಿ ಆಲ್ಮೋಸ್ಟ್ ಖಾಲಿ ಆಗ್ತಾ ಬರ್ತಿದೆ. ಆ್ಯಂಡ್ ನಿಮಗೆ ಗೊತ್ತಿದೆ ಇಟ್ಸ್ ಅ ವೈರಲ್ ಪ್ರಾಡಕ್ಟ್ ಆ್ಯಂಡ್ ರಿಯಲಿ ಇಟ್ಸ್ ಗುಡ್, ಬಟ್ ಬೇಗ ಖಾಲಿ ಆಗುತ್ತೆ. ಐ ಆಮ್ ಡೆಫಿನೆಟ್ಲಿ ಶೋರ್, ಬಿಕಾಸ್ ನೀವು ಯೂಸ್ ಮಾಡಿದ್ರೆ ಗೊತ್ತಿರುತ್ತೆ ತುಂಬ ಬೇಗ ಖಾಲಿ ಆಗುತ್ತೆ. ಆ್ಯಂಡ್ ಸೊ ಟ್ರೆಡಿಷ್ನಲ್ ಲುಕ್ ಅಂದರೆ ಕಾಜಲ್ ಈಸ್ ಅ ಮಸ್ಟ್. ಐಬ್ರೋಸ್ನ ಬ್ರಷ್ ಮಾಡ್ಕೊತೀನಿ. ನಾನೇನು ಫಿಲ್ ಮಾಡ್ಕೊತಿಲ್ಲ, ಬಟ್ ಜಸ್ಟ್ ಬ್ರಷ್ ಮಾಡ್ಕೊತೀನಿ. ಈಗ ಲಿಪ್ಸ್ಟಿಕ್. ಸೊ ನಾನೇನು ಲಿಪ್ ಬಾಮ್ ಹಾಕಿದ್ದೆ ಅಲ್ವಾ ಅದನ್ನು ತೆಗಿತಾ ಇದ್ದೀನಿ. ಜಸ್ಟ್ ಡ್ಯಾಬಿಂಗ್ ಅಷ್ಟೇ. ಸೊ ಐ ಹ್ಯಾವ್ ಅ ಲಿಪ್ಸ್ಟಿಕ್ ಫ್ರಮ್ ಫೇಸಸ್ ಕೆನಡಾ ಆ್ಯಂಡ್ ಇದು ಬಂದುಬಿಟ್ಟು ಪೀಚಿ ಕ್ಯಾಂಡಿ 14 ಅಂತ. ಬಟ್ ಐ ಡೋಂಟ್ ಲೈಕ್ ದಿಸ್ ಶೇಡ್. ಐ ಡೋಂಟ್ ನೋ ವೈ, ನನಗೆ ಇಷ್ಟ ಇಲ್ಲ. ನೋಡಿ ಈ ರೀತಿಯಾಗಿದೆ. ಬಿಕಾಸ್ ಐ ಆಮ್ ನಾಟ್ ಯೂಸ್ ಟು ದಿಸ್ ಕೈಂಡ್ ಆಫ್ ಲಿಪ್ ಶೇಡ್ಸ್. ಬಟ್ ಗೊತ್ತಿಲ್ಲ ಯಾವೊಂದು ಮೂಡಲ್ಲಿ ತರಿಸಿದ್ದೆ ಅಂತ. ತುಂಬಾ ಲೈಕ್ ವಾಷಿಂಗ್ ಔಟ್, ನನ್ನ ಸ್ಕಿನ್ ಟೋನ್ಗೆ ಇದು ವಾಶ್ ಔಟ್ ಥರ ಕಾಣುತ್ತೆ. ಸೊ ಐ ಹ್ಯಾವ್ ಅ ಸೊಲ್ಯೂಷನ್. ನಿಮ್ಮ ಹತ್ರನೂ ಈ ಥರ ಒಂದು ಲಿಪ್ಸ್ಟಿಕ್ ಇದ್ದರೆ ವಾಟ್ ಯು ಡೂ ಇಸ್, ನಿಮ್ಮ ಹತ್ರ ಇರುವಂಥ ಒಂದು ಡಾರ್ಕ್ ಲಿಪ್ ಲೈನರ್ನ ತಗೊಳ್ಳಿ. ದೆನ್ ಜಸ್ಟ್ ಲಿಪ್ ಲೈನ್ ಯೋರ್ ಲಿಪ್ಸ್. ಒಂಚೂರು ಬ್ಲೆಂಡ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಈಗ ನಾನು ಈ ಒಂದು ಲಿಪ್ಸ್ಟಿಕ್ನ ಹಾಕ್ಕೋತೀನಿ. ಕ್ಯಾಮ್ರಾದಲ್ಲಿ ಐ ಡೋಂಟ್ ನೋ ಹೌ ಇಟ್ಸ್ ಲುಕಿಂಗ್, ಬಟ್ ಇನ್ ರಿಯಲ್ ನೋಡಿದ್ರೆ ಇಟ್ಸ್ ಸೋ ಗುಡ್. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಟ್ರೈ ಮಾಡಿ ನೋಡಿ. ಯು ಹ್ಯಾವ್ ಕ್ರಿಯೇಟೆಡ್ ಅ ನ್ಯೂ ಲಿಪ್ ಕಾಂಬೋ. ಆ್ಯಂಡ್ ಈಗ ನನಗೆ ಆ ಲಿಪ್ಸ್ಟಿಕ್ ಅಂದರೆ ಆಗೋಲ್ಲ, ಬಟ್ ಲಿಪ್ ಲೈನರ್ ಜೊತೆ ಯೂಸ್ ಮಾಡಿದ್ರೆ ಇಟ್ಸ್ ರಿಯಲಿ ಲುಕಿಂಗ್ ಸೋ ಗುಡ್. ನೀವು ಈ ಥರ ಒಂದು ಟ್ರಿಕ್ನ ಟ್ರೈ ಮಾಡಿ. ಬೊಟ್ಟನ್ನ ಇಡ್ತಾ ಇದ್ದೀನಿ. ಆ್ಯಂಡ್ ಹೈಲೈಟರ್ಗೆ ಅಗೇನ್ ಐ ಹ್ಯಾವ್ ದ ಪ್ರಾಡಕ್ಟ್ಸ್ ಫ್ರಮ್ ಮಾರ್ಸ್. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ಬ್ಲಶ್ದು ಪಿಗ್ಮೆಂಟ್ ಮಾತ್ರ ಇಟ್ಸ್ ಲೈಕ್ ಡೈ ಫಾರ್, ತುಂಬಾ ಚೆನ್ನಾಗಿದೆ. ತಪ್ಪಿ ನೀವು ಜಾಸ್ತಿ ಹಾಕ್ಕೊಂಡ್ರೆ ಯು ಶುಡ್ ಟೇಕ್ ದ ರಿಸ್ಕ್, ಬಿಕಾಸ್ ಅಷ್ಟು ಪಿಗ್ಮೆಂಟೆಡ್ ಬ್ಲಷ್ ಇದು. ಸೊ ಹೈಲೈಟರ್ನ ನನ್ನ ಕೈಯಲ್ಲೇ ಹಾಕ್ಕೋತೀನಿ. ಸೊ ಹೈಲೈಟರ್ ಕೂಡ ಆಯಿತು. ಆ್ಯಂಡ್ ಅಗೇನ್ ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಮೇಕಪ್ ಫಿಕ್ಸರ್. ಅಗೇನ್ ಐ ಆಮ್ ಯೂಸಿಂಗ್ ಫೇಸಸ್ ಕೆನಡಾ ಅವ್ರದ್ದು. ಒಂದು ಮೇಕಪ್ ರುಟೀನ್ನ ನೀವು ಕೂಡ ನಿಮ್ಮ ನೆಕ್ಸ್ಟ್ ಫಂಕ್ಷನ್ಸ್ಗಾಗಲಿ ಅಥವಾ ಟ್ರೆಡಿಷ್ನಲ್ಲಾಗಿ ನೀವು ಕಾಣಬೇಕು ಅಂದರೆ ಈ ಒಂದು ಮೇಕಪ್ ಲುಕ್ನ ಪ್ಲೀಸ್ ಟ್ರೈ ಮಾಡಿ. ಆ್ಯಂಡ್ ಎಲ್ಲ ಪ್ರಾಡಕ್ಟ್ಸ್ ನಾನಿಲ್ಲಿ ಯೂಸ್ ಮಾಡಿರೋದು ತುಂಬಾ ಅಫೋರ್ಡಬಲ್ ರೇಂಜಲ್ಲಿದೆ. ಸೊ ಜಸ್ಟ್ ಶೋ ಯು ದ ಫೈನಲ್ ಲುಕ್.
ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೋರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮಚ್ ಫಾರ್ ವಾಚಿಂಗ್. ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.